ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡರಿಂಗ್ ಬ್ಲೂಮ್ಸ್. ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆಯಾ? ನಾನು ಗೌರಿ ಗಣೇಶಕ್ಕೆ ಇದಕ್ಕೆಲ್ಲ ಉಪಯೋಗಿಸಿದ ಹೂವನ್ನು ತಂದು ಬಿಸಿಲಲ್ಲಿ ಹಾಕಿ ಒಣಗಿಸ್ತಾ ಇದ್ದೀನಿ. ನಿಮಗೆ ಆಶ್ಚರ್ಯ ಆಗ್ಬೋದಲ್ವಾ, ಯಾಕೆ ಈ ಹೂವನ್ನೆಲ್ಲ ತಂದು ಒಣಗಿಸ್ತಾ ಇದ್ದಾಳೆ ಅಂತ ಹೇಳಿ ಅಂದ್ಕೋಬೋದಲ್ವಾ? ಹಾಂ, ನೀವೇನು ಅಂದ್ಕೊಂಡಿದ್ದೀರಾ? ಆದರೆ ನೀವೆಲ್ಲ ಏನು ಮಾಡ್ತೀರಾ? ಅದು ಹೂವನ್ನೆಲ್ಲ ನಂಗೆ ತಿಳಿಸಿ. ದೇವ್ರ ಹೂವನ್ನೆಲ್ಲ ನೀವೇನು ಮಾಡ್ತೀರಾ? BBMP ಕಸದ ಜೊತೆ ಕೊಡ್ತೀರಾ? ನಾವಷ್ಟು ಭಕ್ತಿಯಿಂದ ಪೂಜೆ ಮಾಡಿ ಕಸದಲ್ಲಿ ಹಾಕಿ ಗಲೀಜಲ್ಲಿ ಹಾಕಬೇಕಾಗುತ್ತೆ. ಅವರೆಲ್ಲೆಲ್ಲೋ ತೊಗೊಂಡೋಗಿ ಬಿಸಾಕ್ತಾರೆ ಹೂವನ್ನು. ನಾವು ಇಷ್ಟು ಭಕ್ತಿಯಿಂದ ಮಾಡಿ ಆ ಹೂವನ್ನು ಎಲ್ಲೆಲ್ಲೋ ಬಿಸಾಕಿದ್ರೆ ನಮಗೆ ಎಷ್ಟು ಬೇಜಾರಾಗುತ್ತಲ್ವ? ಅದಕ್ಕೆ ನಾನು ಹೂವನ್ನೆಲ್ಲ ಒಣಗಿಸಿ ಏನು ಮಾಡ್ತೀನಿ ಅಂಥೇಳಿ ನಿಮಗೇನು ಅನಿಸ್ಬೋದು ತಿಳಿಸ್ಕೊಡಿ. ಹಾಂ, ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ತಂಗಿ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು, ಅದ್ರ ಹೂವಾಯಿತು, ಗಣೇಶನ ಹೂವಾಯಿತು, ಗೌರಿ ಹೂವಾಯಿತು, ಎಲ್ಲ ತಂದು ಒಣಗಿಸಿ ನಾನು ಅರ್ಧ ಹೂವನ್ನು ಧೂಪ ಮಾಡ್ತೀನಿ. ನೋಡಿ, ಒಳ್ಳೆ ಸ್ಮೆಲ್ಲಿರೋವಂಥ ಹೂವುಗಳನ್ನೆಲ್ಲ ತೊಗೊಂಡು ಧೂಪ ಮಾಡ್ತೀನಿ. ನಿಮಗೆ ಧೂಪ ಮಾಡೋದು ಹೇಗೆ ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಧೂಪ ಮಾಡೋದು ಹೇಗೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ನಾನು ಊದಿನ ಕಡ್ಡಿ ಕೊಂಡ್ಕೊಳ್ಳೋದಿಲ್ಲ, ಮನೇಲಿ ಮಾಡಿದ ಧೂಪನೇ ದೇವ್ರಿಗೆ ಉಪಯೋಗಿಸ್ತೀನಿ. ನೋಡಿ, ಇದೆಲ್ಲ ಒಣಗಿಸ್ತೀನಿ. ಚೆನ್ನಾಗಿ ಒಣಗಿಸಿದ್ಮೇಲೆ ಅರ್ಧ ಹೂವನ್ನು ಧೂಪ ಮಾಡ್ಕೊತೀನಿ. ನಂಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಹೂವನ್ನು ತೊಗೊಂಡು, ಧೂಪಕ್ಕೆ ಎಷ್ಟು ಬೇಕೋ ಅಷ್ಟು ಹೂವನ್ನು ತೊಗೊಂಡು ಧೂಪ ಮಾಡ್ತೀನಿ. ಉಳಿದಿದ್ದ ಹೂವನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಗೊಬ್ಬರ ಮಾಡಿ ಅದರಲ್ಲಿ ಗಿಡ ಹಾಕ್ತೀನಿ. ಅಂದರೆ ನಾನು ಯಾವುದೇ ಹೂವು ಯಾವುದನ್ನಾದರೂ BBMP ಕೊಡೋದಿಲ್ಲ. ಅದಕ್ಕೆ ನಾವು ಪರಿಸರನ ರಕ್ಷಿಸೋಣ, ಆಯಿತಾ? ನಮಗೂ ಉಪಯೋಗ ಆಗುತ್ತೆ, ಆಯಿತಾ? ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.